ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಹಾಸನ ಜಿಲ್ಲೆಯಿಂದ ಮೆರವಣಿಗೆ ಬಂದು ಡಿ.ಸಿ ಆಫೀಸ್ಗೆ ಧರಣಿ ಕೂತಿದ್ವಿ. ಹಗಲು ರಾತ್ರಿ ಧರಣಿ ಮುಂದುವರಿಯುತ್ತೆ. ಇಡೀ ಹಾಸನ ಜಿಲ್ಲಾ ಏನು ನಮ್ಮ ರೈತರು ಇದ್ದೀರಿ KMF ಬೇಕು ಅಂತ ನಾವು ಕೂತಿದ್ದೀವಿ. ಸರ್ಕಾರ ಅದಕ್ಕೆ ಕಾಪಿ ಕೊಟ್ಟರೆ ಮಾತ್ರ ಎದ್ದು ಹೋಗ್ತೀವಿ. ಇಲ್ಲ ಅಂದರೆ ಎಲ್ಲ ಹಳ್ಳಿಗಳಿಂದ ಜಾಸ್ತಿ ಬೇಡ, ಒಂದು 5 ಟ್ಯಾಕ್ಟ್ರ್ ತಗೊಬನ್ನಿ, ಖಾಲಿ ಟ್ಯಾಕ್ಟ್ರನ್ನ ತಗೊಬನ್ನಿ. ನಾವು ಸರ್ಕಾರಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಇಲ್ಲಿಂದ ಪಾಠ ಕಲಿಸೋಣ. ಹಾಸನ ಜಿಲ್ಲೆ ಇದೆಲ್ಲ ಒಂದು ದಿಕ್ಸೂಜಿ ಇದ್ದಂಗೆ. ಹಾಸನ ಜಿಲ್ಲೆ ಮನಸ್ಸು ಮಾಡಿದರೆ ಯಾವ ಭಾಗಕ್ಕಾರ ನಾವು ಹೋಗುತ್ತೆ ಚಳವಳಿ. ಹಂಗಾಗಿ ಇಡೀ ಹಾಸನ ಜಿಲ್ಲೆ ನಮ್ಮ ರೈತರು ಮರಿದಂಗೆ ಏನು ಬರೀ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊತಾ ಇಲ್ಲ. ನಾವು ಇಡೀ ರೈತರ ಪರವಾಗಿ, ಈ ಜಿಲ್ಲೆ ಪರವಾಗಿ 7 ಜನ MLAಗಳಿದ್ದಾರೆ. ನೋಡೋಣ, 7 ಜನ MLAಗಳು ನಮ್ಮ ಜೊತೆ ಬರ್ತಾರೋ ಹೋರಾಟಕ್ಕೆ, ಇಲ್ಲ ಖರೀದಿ ಕೇಂದ್ರ ತೆಗಿಸ್ತಾರೋ, ಇಲ್ಲ ನಮ್ಮ ಜೊತೆ ಬಂದು ಕೂರ್ತಾರೋ ಅನ್ನೋದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇವತ್ತು ಆ ಪಕ್ಷ ಈ ಪಕ್ಷ ನಮ್ಮ ಹತ್ರ ಇಲ್ಲ. ನಮಗೆ ಖರೀದಿ ಕೇಂದ್ರ ತೆಗಿಸ್ಬೇಕು ಅಷ್ಟೇ. ನಾವು ಯಾವ ಪಕ್ಷದ ಬಗ್ಗೆನೂ ಮಾತಾಡ್ತಾ ಇಲ್ಲ. ರೈತರು ಇವತ್ತೇನು ನಾವು ಜೋಳ ಬೆಳೆದು ನಾವು ಇಟ್ಕೊಂಡಿದ್ದೀವಿ, ಅದನ್ನು ನಾಳೆಯಿಂದ ಅಲ್ಲಲ್ಲೇ ಡೈರಿ ಹತ್ರ ಖರೀದಿ ಕೇಂದ್ರ ತೆಗಿಬೇಕು ಅಂತ ಹೇಳಿ ನಾವು ಹಾಸನ ಜಿಲ್ಲೆ ರೈತರು ಒತ್ತಾಯ ಮಾಡ್ತೀವಿ. ಸಾಕಲ್ಲ, ಕರೆಕ್ಟಾಗಿ ಬರ್ತಾ ಇಲ್ವಾ?